ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಗುರು ತುಂಬಾ ಜನ ನೋಡ್ತಾ ಇದ್ದೀರಾ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗುರು, ನಿಮ್ಮ ಫೇವ್ರೇಟ್ ಯಾರು? ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ, ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ ಯಾರ್ದು ಫ್ಯಾನ್ ಫಾಲೋಯಿಂಗು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಗುರು, ಈ ವಾರ ಗ್ರ್ಯಾಂಡ್ ಫಿನಾಲೆ ಇದೆ. ಮಾಸ್ ಎವಿಕ್ಷನ್ ಇಡ್ತಾರೆ ಅಂತ ಬಿಗ್ ಬಾಸ್ ಟೀಮು ಹೇಳಿದ್ದಾರೆ, ಬಿಗ್ ಬಾಸ್ ಟೀಮು ಮಾಡ್ತಾರೆ. ಆಲ್ರೆಡಿ ಒಂದು ಮಿಡ್ ವೀಕ್ ಎವಿಕ್ಷನ್ನು ಮಾಡಿದ್ದಾರೆ. ಈ ವಾರ ನನಗಿರ್ತಕ್ಕಂಥ ಅಪ್ಡೇಟ್ ಗುರು, ಕನಿಷ್ಠ ಅಂದ್ರೂ ಒಂದು 4 ಜನ ಆದರೂ ಹೋಗ್ತಾರೆ ಗುರು. 3 to 4 ಮೆಂಬರ್ಸ್ ಎಲಿಮಿನೇಟ್ ಆಗೇ ಆಗ್ತಾರೆ. ಟ್ರಿಪಲ್ ಎಲಿಮಿನೇಷನ್ ಅಲ್ಲ, 4 ಜನ ಹೋಗ್ತಾರೆ ಅಂತ ನನಗೆ ಇರ್ತಕ್ಕಂಥ ಅಪ್ಡೇಟು. ನೀವು ಸ್ಟ್ರಾಂಗ್ ಆಗಿ ವೋಟ್ ಹಾಕ್ಕೊಂಡಿಲ್ಲ ಅಂತಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಚೆ ಹೋಗ್ಬೋದು. ಆಮೇಲೆ ಆಚೆ ಬಂದಮೇಲೆ ಇದು ಕೂತ್ಕೊಂಡು ಇದು ಅನ್ಫೇರು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ಈಗ ವೋಟ್ ಹಾಕ್ಕೊಂಡು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಕಾಪಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. 4 ಜನ ಫೈನಲಿಸ್ಟ್ಗಳು ಅಂದರೆ ಸುಧೀರ್ ಅಣ್ಣ, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ ಮತ್ತು ಮಾಳು, ಈ 4 ಜನ ಬಿಟ್ಟು ಇನ್ನು ಹೌಸಲ್ಲಿ ಉಳಿದಿರ್ತಕ್ಕಂಥ 12 ಜನನು ನಾಮಿನೇಷನ್ನಲ್ಲಿದ್ದಾರೆ. 13 ಜನ ಇದ್ದರು, ಅದರಲ್ಲಿ ಸತೀಶ್ ಅಣ್ಣ ನೆನ್ನೆ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 12 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಯಾರು ಬೇಕಾದರೂ ಹೋಗ್ಬೋದು ಗುರು. ವೋಟಿಂಗ್ ಲೈನ್ಸ್ ಕೂಡ ಅದೇ ರೀತಿ ಇದೆ. ಅವ್ರ ಗೇಮ್ ಯಾವ ರೀತಿ ಇದೆಯೋ ಅವ್ರ ವೋಟಿಂಗ್ ಕೂಡ ಅದೇ ರೀತಿ ಇದೆ ಅಂತ ಹೇಳ್ಬೋದು. ಸಖತ್ ಡಿಫ್ರೆಂಟ್ ಆಗಿದೆ. ಮೊನ್ನೆಗಿಂತನೂ ಈ ಸಲ ಇನ್ನೂ ಡಿಫ್ರೆಂಟ್ ಆಗಿದೆ ಗುರು, ಸಖತ್ತಾಗಿದೆ. ಬಾಟಮ್ ಅಂತ ಬಂದಾಗ 1% ಇದೆ ಗುರು, ನಿಜಾನೇ. ಮೊನ್ನೆ ಕೂಡ 1% ಇತ್ತು, ಇವತ್ತು ಕೂಡ 1% ಇದೆ. 1% 3 ಜನ ಇದ್ದಾರೆ, ಎಲ್ಲ ಬಂದು ಜಾಯಿನ್ ಆಗ್ತಾ ಇದ್ದಾರೆ 1%ಗೆ. ನೋಡಿ, ಬರೀ ಒಂದೇ ಒಂದು ಪರ್ಸೆಂಟೇಜ್ ಅಂತಂದ್ರೆ ಎಷ್ಟು ಕಾಮಿಡಿ ಇದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಬಾಟಮ್ ಇಂದ ಹೋದಾಗ ಮಂಜಕ್ಕ, ಜಾನ್ವಿ ಮತ್ತೆ ಅಶ್ವಿನಿ SN, ಈ 3 ಜನಕ್ಕೂ 1% ಗುರು. ಈ 3 ಜನದಲ್ಲಿ 3 ಹೋದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ, ಇನ್ನೂ ವೋಟಿಂಗ್ ಟೈಮ್ ಇದೆ ಗುರು. ಫ್ಯಾನ್ಸ್ ಅಲರ್ಟ್ ಆಗಿ ವೋಟ್ ಮಾಡ್ಕೊಂಡ್ರೆ ಮೇಲೆ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 2% ಧ್ರುವಂತ್ ಇದ್ದಾರೆ. ಧ್ರುವಂತ್ ಕೂಡ 2% ವೋಟಿಂಗ್ ಬೀಳ್ತಾ ಇದೆ. ಧ್ರುವಂತ್ ಆಲ್ಸೋ ಡೇಂಜರ್ ಝೋನ್. ಈ 4 ಜನ ಫ್ಯಾನ್ಸ್ ಯಾರಾದರೂ ಇದ್ರೆ ಸ್ಟ್ರಾಂಗ್ ಆಗಿ ವೋಟಿಂಗ್ ಹಾಕ್ಕೊಳ್ಳಿ. ಆಮೇಲೆ ಎಲಿಮಿನೇಟ್ ಆದಮೇಲೆ ಇದು ಅನ್ಫೇರು ಅಂತಂದ್ರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟು 4% ಆಫ್ ವೋಟ್ ತಗೊಂಡು ಚಂದ್ರಪ್ರಭು ಅವರು ಧ್ರುವಂತ್ಗಿಂತ ಸ್ವಲ್ಪ ಮೇಲೆ ಇದ್ದಾರೆ ಅಷ್ಟೇ. ಧ್ರುವಂತ್ಗೂ ಮತ್ತೆ ಚಂದ್ರಪ್ರಭು ಅವ್ರಿಗೂ 2% ಡಿಫ್ರೆನ್ಸ್ ಇದೆ. 4% ತಗೊಂಡು ಸ್ವಲ್ಪ ಮೇಲೆ ಇದ್ದಾರೆ. 6% ತಗೊಂಡು ಅಭಿಷೇಕ್ ಇದ್ದಾರೆ. ಚಂದ್ರಪ್ರಭು ಅವರ ಮೇಲೆ ಅಭಿಷೇಕ್ ಇದ್ದಾರೆ, 6% ವೋಟು. 6% ಇನ್ನೂ ಒಬ್ರು ಇದ್ದಾರೆ, ಮಲ್ಲಮ್ಮ ಮತ್ತೆ ಅಭಿಷೇಕ್ ಇಬ್ಬರಿಗೂ ಕೂಡ 6% ವೋಟಿಂಗ್ ಬೀಳ್ತಾ ಇದೆ. 6% ಏನು ದೊಡ್ಡ ವೋಟಿಂಗ್ ಅಲ್ಲ ಗುರು, ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಸೇಫ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಟಾಪ್ ಅಂತ ಬಂದಾಗ ಆಸ್ ಯೂಶುವಲ್, ಎಕ್ಸ್ಪೆಕ್ಟೆಡ್, ಮೈಂಡ್ ಬ್ಲೋಯಿಂಗ್, ಫ್ಯಾಬ್ಯುಲಸ್, ಹಿಲೇರಿಯಸ್, ಏನು ಬೇಕಾದರೂ ಹೇಳ್ಬೋದು. ಯಾಕೆ ಅಂತಂದ್ರೆ ಅವ್ರ ಗೇಮು ಅದೇ ಥರ ಇದೆ, ಅವ್ರ ಕಾಮಿಡಿ ಅದೇ ಥರ ಇದೆ. ಅವ್ರೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಆಟನೂ ಹಂಗೆ ಇದೆ. ಗಿಲ್ಲಿ ಗುರು, ಗಿಲ್ಲಿಗೆ ಸಕ್ಕತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 26% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ ಗಿಲ್ಲಿಗೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. 12 ಜನ ವೋಟಿಂಗಲ್ಲಿ ಈ ಟಾಪ್ ಲೆವೆಲ್ ವೋಟಿಂಗು ಸಖತ್ತಾಗಿ ಬೀಳ್ತಾ ಇದೆ ಅಂತ ಹೇಳ್ಬೋದು. ಅದಾದ್ಮೇಲೆ ರಕ್ಷಿತಾ ಅವ್ರಿಗೆ 21% ಇದೆ. ರಕ್ಷಿತಾ ಅವರು ಕೂಡ ಎಕ್ಸ್ಟ್ರಾಡಿನರಿ ವೋಟಿಂಗ್ ಬೀಳ್ತಾ ಇದೆ ಗುರು. ಸಖತ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ. ಟೂ ಗುಡ್ ಅಂತ ಹೇಳ್ಬೋದು. ಇದೇ ಥರ ಇನ್ನೂ ಸ್ಟ್ರಾಂಗ್ ಆಗಿ ವೋಟಿಂಗು ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಇದೆ ಅವ್ರಿಗೆ. ಅದಾದ್ಮೇಲೆ 3rd ಪ್ಲೇಸಲ್ಲಿ ಕಾವ್ಯ ಇದ್ದಾರೆ. ಕಾವ್ಯಗೆ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 12% ಈ ವೋಟಿಂಗಲ್ಲಿ ಕಡಿಮೆ ಏನಲ್ಲ, ತುಂಬ ಸ್ಟ್ರಾಂಗ್ ಆಗಿ ಬೀಳ್ತಾ ಇದೆ. ಅದಾದ್ಮೇಲೆ 10% ಆಫ್ ವೋಟಿಂಗಲ್ಲಿ ಇಬ್ಬರು ಇದ್ದಾರೆ, ಧನುಷು ಮತ್ತೆ ಸ್ಪಂದನ. ಇಬ್ಬರಿಗೂ 10% ಆಫ್ ವೋಟಿಂಗ್ ತಗೊಂಡು 4th ಪ್ಲೇಸಲ್ಲಿ ಇದ್ದಾರೆ. ಗುರು, ವೋಟಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿ ಬೀಳ್ತಾ ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗ್ ಹಾಕ್ಕೊಳ್ಳಿ. ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.